ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ವಿಶ್ವ ವಿಕಲಚೇತನರ ದಿನಾಚರಣೆ ಅಂದರೆ 2025-26ನೇ ಸಾಲಿನ ಈ ಒಂದು ನಮ್ಮ ವಿಶೇಷ ಚೇತನರ ಬಹುಮುಖ್ಯವಾದ ದಿನಾಚರಣೆಯನ್ನು ಡಿಸೆಂಬರ್ 3ರಂದು ಆಚರಣೆ ಮಾಡ್ತಕ್ಕಂಥ ಇಲಾಖೆಯ ನಿಯಮ. ಆ ನಿಯಮದಂತೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ತಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಸ್ಥಳೀಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಗಳಿಂದ ಮತ್ತು ವಿಕಲಚೇತನರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಈ ಸಂಯುಕ್ತ ಆಶ್ರಯದಲ್ಲಿ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ವಿಶೇಷಚೇತನರ ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಒಂದು ಪದ್ಧತಿ, ಒಂದು ನಮ್ಮ ಇಲಾಖೆಯ ಒಂದು ನಿಯಮದಂತೆ ಬಳ್ಳಾರಿ ಜಿಲ್ಲೆ ವಿಕಲಚೇತನರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದರ ಬಗ್ಗೆ ಒಂದು ವರದಿ ಮಾಡ್ತಾ ಇದ್ದೀವಿ, ತಾವು ಗಮನಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಕ್ರೀಡಾಂಗಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಯಿತು. ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಬಳ್ಳಾರಿಯಲ್ಲಿ ಕ್ರೀಡಾಕೂಟ ಮತ್ತು ಸಂಗೀತ ಕಾರ್ಯಕ್ರಮ ಹಮ್ಮಿಕೊಂಡು ಡಾಕ್ಟರ್ ಶಿವನಾಯಕ್ ಗೋವಿಂದಪ್ಪ ಮತ್ತು ಗುರುಮೂರ್ತಿ ಎಸ್ತರ್ ಸಿಸ್ಟರ್ ಮತ್ತು ನಾರಾಯಣ್ ನಾಯಕ್ ಪಣಿರಾಜ್ ಅನೇಕ ಸಂಘ ಸಂಸ್ಥೆ ಎಲ್ಲ ಪ್ರತಿನಿಧಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಮತ್ತು ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರೀಡಾಕೂಟ ಹಮ್ಮಿಕೊಂಡಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಅಂದರೆ ಹುಮ್ಮಸ್ಸಿನಿಂದ ಹುರುಪಿನಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ಶುಭಾಶಯ ಕೋರ್ತಾ, ಈ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಮತ್ತು ವಿಜೇತರಾದಂಥ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ಮತ್ತು ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾದಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು, ನಗರ ಪುನರ್ವಸತಿ ಕಾರ್ಯಕರ್ತರು, ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಜೊತೆಗೆ ವಿಶೇಷ ಚೇತನರೆಲ್ಲರಿಗೂ ಚಾನಲ್ ಬಳಗದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ವರದಿಯನ್ನು ಕೊಟ್ಟವರು ಕೆ ಭರಮಪ್ಪ. ಇವರು ಯಳಬಂಚಿ ಗ್ರಾಮ ಪಂಚಾಯತಿ, ಕುರುಗೋಡು ತಾಲೂಕು, ಬಳ್ಳಾರಿ ಜಿಲ್ಲೆಯ ಯಳಬಂಚಿ ಗ್ರಾಮ ಪಂಚಾಯತಿಯಲ್ಲಿ VRW ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಮುಂಬರುವ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ತಮಗೆಲ್ಲರಿಗೂ ಮುಂಚೆನೇ ಹಾರ್ದಿಕ ಶುಭಾಶಯವನ್ನು ಕೋರಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಬಂಧುಗಳೇ, ವಿಶೇಷ ಚೇತನರ ರಾಜ್ಯದ ಏಕೈಕ ಅಂದರೆ ವಿಶೇಷ ಚೇತನರಿಗಾಗಿ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂದರೆ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇದ್ರ ಜೊತೆಗೆ ತಾವು ಮುಕ್ತವಾಗಿ ಕಾರ್ಯಕ್ರಮಗಳ ವರದಿಗಳನ್ನು ಹಂಚ್ಕೊಳ್ಬೋದು ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ. ಕಾರಣ ಏನಂದರೆ, ಸುಮಾರು ಕಾರ್ಯಕ್ರಮಗಳ ಹಮ್ಮಿಕೊಂಡಂಥ ವಿಶೇಷಚೇತನರು ಅಥವಾ ವಿಕಲಚೇತನರು ಜೊತೆಗೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು, ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಕಾರ್ಯಕ್ರಮಗಳನ್ನು ವರದಿ ಹಂಚಿಕೊಳ್ಳುವಲ್ಲಿ ಮುಜುಗರ ಪಡ್ತಾರ, ಪ್ರಸಾರ ಮಾಡ್ತಾರೋ ಇಲ್ಲೋ ಅಂತಕ್ಕಂಥ ಅನುಮಾನದಲ್ಲಿರ್ತಾರೆ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಕಾರ್ಯಕ್ರಮದ ವರದಿಗಳನ್ನು ಹಂಚುವಂಥ ಸಂದರ್ಭದಲ್ಲಿ ಯಾರೂ ಮುಜುಗರಕ್ಕೊಳಗಾಗದೆ ಮಾಡಿರುವ ಕಾರ್ಯಕ್ರಮಗಳ ವರದಿಗಳನ್ನು ಮುಕ್ತವಾಗಿ ನಮ್ಮ ಚಾನಲ್ನಲ್ಲಿ ಕೊಟ್ಟಂಥ ವಾಟ್ಸಪ್ ನಂಬರಿಗೆ ಹಂಚಿಕೊಂಡ್ರೆ ಮುಕ್ತವಾಗಿ ಪ್ರಸಾರ ಮಾಡಿ ತಮ್ಮ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ಚಾನಲ್ ಮಾಡ್ತಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. 99% ಜನ ಒಳ್ಳೆಯದಿರ್ತಾರೆ, ಹೆಲ್ಪ್ ಮಾಡ್ತಾರೆ. ಇನ್ನು 1% ಜನ ಅವೇ ಬೀದಿನ ಇದ್ದಂಗೆ ಬಗಳ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಎಲ್ಲ ಕಂಪ್ನಿಗಳಲ್ಲಿ ಯಾರು ಬಂದಿದ್ದಾರೆ ಅವರು ಜಾಬಿಗೆ ಬಂದರೆ ನನ್ನಿಂದ ರಿಕ್ವೆಸ್ಟ್ ಇದೆ, ಜಾಬ್ ಕೊಡ್ರಿ, ಜಾಬ್ ಕೊಟ್ಟು ಎಲ್ಲರಿಗೆ ಹೆಲ್ಪ್ ಮಾಡಿರಿ. ಏನಕ್ಕಂದರೆ ನೀವು ಡಿಸೇಬಲ್ ಜೊತೆ ಕೆಲಸ ಮಾಡಿದರೆ ನಿಮಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನಕ್ಕಂದರೆ ಇವಾಗ ಒಂದು ಎಕ್ಸಾಂಪಲ್ ಬ್ಯಾಂಕಿಂದು, ಒಬ್ಬರು ಡಿಸೇಬಲ್ ಅವ್ರು ಬಂದು UPI ಆಗಲ್ಲ ಅಂತ ಹೇಳ್ತಾರೆ, ಯಾರು ಬ್ಲೈಂಡ್ ಇದ್ದಾರೆ ಅಂತ ಹೇಳ್ತಾರೆ.
ಈಗ ನಿಮ್ ಜೊತೆ ಒಬ್ರು ಯಾರನ್ನ ಬ್ಲೈಂಡ್ ಅವ್ರು ಇದ್ರೆ ನೀವು ಹೋಗಿ ಅವರಿಗೆ ಕೇಳ್ಬೋದು, ಇದಂಗೆ ಒಬ್ರು ಬ್ಲೈಂಡ್ ಕಸ್ಟಮರ್ ಇದ್ದಾರೆ, ನೀವು ಕೆಲಸ ಮಾಡಿ ಅಂತ. ಈಗ ಬ್ಲೈಂಡ್ ಅವ್ರ ಬ್ಯಾಂಕಿಗೆ ಬಂದ್ರೆ ನಿಮಗೆ ಬ್ಲೈಂಡ್ ಯಾರಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ನೀವು ವಾಪಸ್ ಕಳಿಸ್ಬಿಟ್ರೆ ಆಮೇಲೆ ನಿಮಗೂ ಫೇಲ್ ಆಗುತ್ತೆ, ಆಮೇಲೆ ನೀವು ಕಸ್ಟಮರು ಲೂಸ್ ಆಗುತ್ತೆ ನಿಮಗೆ. ಅದಕ್ಕೇನೆ ನನ್ನಿಂದ ಒಂದು ರಿಕ್ವೆಸ್ಟ್ ಇದೆ, ಯಾರನ್ನ ಬರಲಿ ನಿಮ್ಮ ಬ್ಯಾಂಕಿಗೆ, ನಾನ್ ಡಿಸೇಬಲ್ಡ್ ಆಗಲಿ ಡಿಸೇಬಲ್ಡ್ ಆಗಲಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಇಲ್ಲ ಬ್ಯಾಂಕ್ ಆಗಲಿ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಯಾವುದನ್ನ ಜಾಬ್ ಆಗಲಿ ಸ್ವಲ್ಪ ಒಂದು ನಮಗಂತೆ ಚಾನ್ಸ್ ಕೊಡಿ. ಏನಕ್ಕಂದ್ರೆ ನಮ್ಮದು ಒಂದು ವಾಯ್ಸ್ ಇದೆ, ಆ ವಾಯ್ಸ್ನ ಇಂಡಿಯನ್ ಗೌರ್ಮೆಂಟ್ ಕೇಳಿಲ್ಲ ಅಂದರೆ ಇನ್ಯಾರು ಕೇಳ್ತಾರೆ ನಮ್ಮ ವಾಯ್ಸು? ಇವಾಗ ನನಗೆ ಕಾಣಲ್ಲ, ಜನ ನನಗೆ ಬೇಕಾದಷ್ಟು ಕುಡ್ಡ ಅಂತಾರೆ. ನಾನು ಅದೇ ಹೇಳಿದ್ದೆ ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನಾಯಿ ಕೆಲಸ ಬಗಳಲ್ಲ ನನಗೇನಿಲ್ಲ. ಬಟ್ ಇನ್ನೊಬ್ಬೊಬ್ಬರಿಗೆ ಪಾಪ ಮಾತಾಡ್ಲಿಕ್ಕೆ ಬರಲ್ಲ, ಅವರಿಗೇನು ಮೂಕ ಅಂತಾರೆ. ಮಾತಾಡ್ಲಿಕ್ಕೆ ಬರಲ್ಲ ಅಂದ್ರೆ ಏನಾಯ್ತು? ಇನ್ನ ಕೈ ಇದೆ, ದೇವ್ರ ಕೈ ಕೊಟ್ಟಿದ್ದಾರೆ, ಕಾಲು ಕೊಟ್ಟಿದ್ದಾರೆ. ಇನ್ನ ಕಿವಿ ಕೇಳಿಲ್ಲ ಅಂದ್ರೆ ಕೀಡ ಅಂತಾರೆ. ಕಿವಿ ಕೇಳಿಲ್ಲ ಅಂದ್ರೆ ಏನಾಯ್ತು? ಇನ್ನ ಕಣ್ಣು ಕೊಟ್ಟಿದ್ದಾರೆ, ಕೈ ಕೊಟ್ಟಿದ್ದಾರೆ, ಮಾಡ್ಬೋದು. ಅದಕ್ಕೇನೆ ನಂದು ರಿಕ್ವೆಸ್ಟ್ ಇಂಡಿಯನ್ ಗೌರ್ಮೆಂಟ್ ಇಂದ ಏನಂದ್ರೆ, ಕಿವುಡ ಆಗಲಿ, ಕಣ್ ಕಾಣಲಾರ್ದನ ಆಗಲಿ, ಮಾತಾಡ್ಲಾರ್ದನ ಆಗಲಿ ಕೆಲಸ ಕೊಡಿ. ಆಮೇಲೆ ಕಿವುಡ ಕುಡ್ಡ ಮೂಕ ಅಂತ ಅನ್ಬಾರ್ದು. ಮೆಡಿಕಲ್ ಟರ್ಮ್ ಅಂದ್ರೆ ಕಣ್ ಕಾಣಲಾರ್ದವರಿಗೆ ವಿಷುವಲಿ ಇಂಪೇರ್ಡ್ ಇಲ್ಲ VI ಅಂತಾರೆ, ಬ್ಲೈಂಡ್ನು ಅನ್ಬಾರ್ದು. ಆಮೇಲೆ ಹಿಯರಿಂಗ್ ಇಂಪೇರ್ಡ್ಗೆ ಕಿವಿ ಕೇಳಲಾರ್ದವರು HI ಅನ್ಬೇಕು ಮೆಡಿಕಲ್ ಟರ್ಮ್, ಡೆಫ್ ಅನ್ಬಾರ್ದು. ಆಮೇಲೆ ಮಾತಾಡ್ದವರಿಗೆ ಡಮ್ ಅನ್ಬಾರ್ದು, ಸ್ಪೀಚ್ ಇಂಪೇರ್ಡ್ ಅನ್ಬೇಕು. ನೀವು ನೋಡಿ ಡಮ್ ಡೆಫ್ ಅಂಡ್ ಬ್ಲೈಂಡ್ ಅಂದ್ರೆ ನಮಗೂ ಹೇಗೆ ಅನ್ಸ್ಬೋದು, ಅದನ್ನ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ. ನಮಗೆ ಚೆನ್ನಾಗಿ ಅನ್ಸೋಂಗಿಲ್ಲ, ನಾವು ಒಳಗೊಳಗೆ ನಮಗೂ ನೋವಾಗುತ್ತೆ, ಆ ನೋವನ್ನ ನಾವು ತಪ್ಕೊಳ್ತೀವಿ. ಬಟ್ ನೀವೇನ್ ಮಾಡ್ತೀರಾ, ನಾರ್ಮಲ್ ಇದ್ದವರು ನೀವು ಆ ನೋವನ್ನ ನೀವು ನೋಡಂಗಿಲ್ಲ. ನಾನು ಹೇಳೋದೇನಂದ್ರೆ ನಾವು ನೋಡಿ, ನಮ್ಮ ವಾಯ್ಸು ಕೇಳಿ, ಎಲ್ಲ ಡಿಸೇಬಲ್ಡ್, ಅವಾಗ ನಿಮಗೂ ಉದ್ಧಾರ ಆಗುತ್ತೆ, ಈ ದೇಶಗೂ ಉದ್ಧಾರ ಆಗುತ್ತೆ. ನಮ್ಮ ನರೇಂದ್ರ ಮೋದಿ ಇದ್ದವ್ರು ನಮಗೆ ಉದ್ಧಾರ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ಅವ್ರಿಗೆ ಸ್ವಲ್ಪ ಉದ್ಧಾರ ಮಾಡಕ್ಕೆ ಹೆಲ್ಪ್ ಮಾಡಿ, ನಮಗೂ ಹೆಲ್ಪ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಪೋಷಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಯುವಕರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಒಂದು ಕಾರ್ಯಕ್ರಮ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ಎಲ್ಲರೂ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಎಲ್ಲರೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಬೇಕಂತ ಎಲ್ಲರಿಗೂ ಕೇಳ್ಕೊತಾ ಇದ್ದಾರೆ. ಶಿಕ್ಷಣವನ್ನು ಇದಕ್ಕೆ ಬರ